ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಫಂಕ್ಷನ್ ವ್ಲಾಗ್ಸ್ ಆಗಿರುತ್ತೆ. ಒಂದು ಆಲ್ಮೋಸ್ಟ್ 2-3 ಫಂಕ್ಷನ್ ವ್ಲಾಗೇ ಆಗಿರುತ್ತೆ. ಇವಾಗ ಆಲ್ರೆಡಿ ಮಾರ್ಚ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಫಂಕ್ಷನ್ಸ್ ಇದೆ. ನಮಗೆ ಬ್ಯಾಕ್ ಟು ಬ್ಯಾಕ್ ಮದುವೆ ಇತ್ತು, ಮತ್ತು ಮದುವೆನೂ ರಿಸೆಪ್ಷನ್ನು ಮತ್ತು ಮುಹೂರ್ತ ಎಲ್ಲ ಅಟೆಂಡ್ ಮಾಡಬೇಕಾಗಿತ್ತು. ನಾನಿವತ್ತು ಬನಾರಸಿ ಪ್ಯೂರ್ ಬನಾರಸಿ ಸ್ಯಾರಿ, ನಾನಿದು ಲಾಸ್ಟ್ ಟೈಮ್ ಅಸ್ಸಾಮಲ್ಲಿ ತೊಗೊಂಡಿದ್ದು ನಾನು ಕಾಮಾಖ್ಯ ಟೆಂಪಲ್ಗೆ ಹೋದಾಗ. ಇದನ್ನು ಇವಾಗ ವೇರ್ ಮಾಡ್ತಾಯಿದ್ದೀನಿ. ಆಯ್ತು, ಇವಾಗ ನೀನು ನೀನೇ ಸೀಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅವಾಗ ಫುಲ್ ಮೂಡ್ ಆಫ್ ಹೋಗ್ಬಿಟ್ಟಿತ್ತು ಯಾರಿಗೋ. ಅಲ್ಲಿ ಕುತ್ಕೊಂಡು ನನ್ಗೆ ಹೈಫೈ ಕೊಡಿ. ಎರಡು ಕೈ ಹೈಫೈ ಕೊಡಿ, ಈ ಕೈ ಕೊಡಿ. ಒಂದೇ ಸತಿ ಎಲ್ಲ ನಿಂದ. ಟೆಲ್ ಯುವರ್ ಡ್ಯಾಡಿ. ಸಾಕಲ್ಲಮ್ಮ, ಪಪ್ಪಿಂದ ಬೇಕಾ? ಸಾಕು. ಹಾಯ್ ದೀಪಿಕಾ. ಇವತ್ತು ನಮಗೆ ಮದುವೆ ಇದ್ದಿದ್ದು ದೀಪಿಕಾ ಅಕ್ಕ ಅವರ ಸಿಸ್ಟರ್ ಇನ್ ಲಾ ಅವ್ರ ಮಗಳದು. ಮತ್ತು ಇಲ್ಲಿ ನಾನು ಆಲ್ವೇಸ್ ಯಾವಾಗ್ಲೂ ನಮ್ಗೆ ಮೇಕಪ್ ಅಂತ ಬಂದರೆ ಜಾನಕಿ ಅಕ್ಕನೇ ಅವರೇ ಮಾಡಿಕೊಡೋದು. ಇವಾಗ ಎಲ್ಲರಿಗೂ ಅವರೇ ಮಾಡಿದ್ದು. ಮತ್ತು ನಾನು ಲಾಸ್ಟಲ್ಲಿ ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಫ್ ಮಾಡಿ ಜಸ್ಟ್ ಕರ್ಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡಿದ್ದು. ನನಗೂ ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತು. ನ್ಯಾಚುರಲಾಗಿ ತುಂಬಾ ಚೆನ್ನಾಗಂತ ಅನ್ನಿಸ್ತು. ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿದ್ದೆ. ಒಂದು ಸ್ಯಾರಿ ಡ್ರಾಪಿಂಗ್ ಮತ್ತು ತಿರ್ಗಾ ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ. ಹೇರ್ ಸ್ಟೈಲ್ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ಒಂದು 5 ಮಿನಿಟ್ಸಲ್ಲಿ ಬೇಗನೆ ಮಾಡಿಬಿಟ್ರು. ನನಗಂತೂ ಚೆನ್ನಾಗಿ ಅನಿಸ್ತು. ಮತ್ತು ಸ್ಯಾರಿ ಕಲರ್ ಆಗಿರ್ಬೋದು, ಸ್ಯಾರಿ ವೇರ್ ಮಾಡಿರೋದು. ನಾನು ಈ ಸ್ಯಾರಿ ಚೂಸ್ ಮಾಡಿ ರಿಸೆಪ್ಷನ್ಗೆ ವೇರ್ ಮಾಡಿರೋದು ತುಂಬಾ ನನಗೆ ಖುಷಿ ಅಂತ ಅನ್ನಿಸ್ತು. ಮತ್ತು ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ಅಕ್ಕ ಮನೆಗೆ ಬಂದು ನಾವು ತುಂಬ ದಿವಸನೇ ಆಗಿತ್ತು ಚಿಕ್ಕಬಳ್ಳಾಪುರಕ್ಕೆ. ಅಕ್ಕ ಇಬ್ರಿಗೂ ಎಷ್ಟೊಂದು ಆಟ ಸಾಮಾನೆಲ್ಲ ತರಿಸಿದ್ರು ಆರ್ಡರ್ ಮಾಡಿ. ಅವರಿಬ್ಬರು ಅದೇ ಎಂಗೇಜ್ ಆಗಿಬಿಟ್ಟಿದ್ರು ಆಟ ಆಡೋದ್ರಲ್ಲಿ. ಮತ್ತು ನಮ್ಮದು ನೆಕ್ಸ್ಟ್ ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅಕ್ಕ ಬೆಳಗ್ಗೆನೇ ಕುಂಕುಮಕ್ಕೆಲ್ಲ ಕೊಟ್ಬಿಟ್ಟು ಸ್ಯಾರಿ ಅದೆಲ್ಲ ಕೊಟ್ಟರು. ಇಲ್ಲಿ ಮುಗಿಸ್ಕೊಂಡು ಎಲ್ಲರಿಗೂ ಮತ್ತು ಮಾವಾಗೆಲ್ಲ ಆಶೀರ್ವಾದ ತೊಗೊಂಡು ಹೋದ್ವಿ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಮ್ಗೆ ಯೂಶ್ವಲಿ ಒಂದು 2 ಇಯರ್ಸಿಂದ ನಮ್ಮ ಆ್ಯನಿವರ್ಸರಿ ದಿವಸನೇ ತುಂಬ ಕ್ಲೋಸ್ ರಿಲೇಟಿವ್ದು ಮದುವೆ ಇರುತ್ತೆ. ಲಾಸ್ಟ್ ಇಯರು ಹಂಗೆ ಆಯಿತು, ಈ ವರ್ಷವೂ ಅಷ್ಟೇ. ಸೊ ಇವಾಗ ಅಟೆಂಡ್ ಮಾಡಬೇಕು. ಇದು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು. ಎಷ್ಟೊಂದು ಜನ ನೋಡಿರ್ತೀರ, ಆ ವಿಡಿಯೋನೂ ವೈರಲ್ ಆಗಿತ್ತು. ತುಂಬ ಎಷ್ಟೊಂದು ಜನ ಕೇಳಿದ್ರಿ ಅದೇ ಕಲರ್ ಬೇಕು ಅಂತ ಎಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಕೇಳಿದ್ರಿ. ನಾನಿವಾಗ ಅದೇ ಸ್ಯಾರಿ ವೇರ್ ಮಾಡಿರೋದು ಲ್ಯಾವೆಂಡರ್ ಕಲರು. ಸೊ ನನಗೆ ಇದು ಬೆಳಗ್ಗೆ ವೇರ್ ಮಾಡಿದ್ದಕ್ಕಂತೂ ಇನ್ನೂ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಸಿಂಪಲಾಗಿ ವರ್ಕ್ ಮಾಡಿಸ್ಕೊಂಡಿದ್ದೆ ನಾನು ಮದುವೆಗೆ ಹೋಗ್ತೀನಿ ಅಂತಂದರೆ ಎಸ್ಪೆಷಲಿ ಮುಹೂರ್ತ ಅಟೆಂಡ್ ಮಾಡಬೇಕಂದ್ರೆ ನನಗೆ ಈ ತಾಳಿ ಕಟ್ಸೋದು, ಆ ಪ್ರೊಸೀಜರೆಲ್ಲ ನೋಡೋಕೆ ತುಂಬಾ ಇಷ್ಟ. ಅದೆಲ್ಲ ಮುಗ್ದೋಗ್ಬಿಟ್ಟಿದ್ರೆ ಅಂತೂ ಇನ್ನೇನು ಇರೋಲ್ಲ ಮದುವೆ ನೋಡೋಕ್ಕೆ. ನನಗೆ ಈ ಪ್ರೊಸೀಜರೆಲ್ಲ ನೋಡೋಕ್ಕಂತೂ ಸಖತ್ ಇಷ್ಟ. ಇದು ನಾನು ಹೋದಾಗೇ ಸ್ಟಾರ್ಟ್ ಆಗಿತ್ತು, ಇನ್ನೂ ತಾಳಿ ಎಲ್ಲ ಕಟ್ಟಿರಲಿಲ್ಲ.
ಅಲ್ಲಿಂದ ಬಂದಿದ್ದಾದಮೇಲೆ ಒಂದು ನಮ್ಮ ಆ್ಯನಿವರ್ಸರಿ ಅಂತ ಎಲ್ಲಾದರೂ ಈಚೆ ಹೋಗೋಣ ಅಂದ್ಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು 2 ಡೇಸಿಂದ ಫಂಕ್ಷನ್ಸ್ಗೆ. ತಿರ್ಗಾ ಒಂದು ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಈಚೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ತಿರ್ಗಾ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಇತ್ತು. ಇದು ಕೋಲಾರಲ್ಲಿದ್ದು. ಇದು ಅಕ್ಕ ಲಕ್ಷ್ಮಿ ಅಕ್ಕ ಅವ್ರ ರಿಲೇಟಿವ್ ಮದುವೆ ಇತ್ತು, ಕ್ಲೋಸ್ ರಿಲೇಟಿವ್ ಅವ್ರದ್ದೇ. ಮತ್ತು ಇದು ನಾವು ಕೋಲಾರ್ಗೆ ಹೋಗ್ಬೇಕಲ್ಲ, ನಾನು ಇಲ್ಲಿಂದ ಲಾಂಗ್ ಜರ್ನಿ ಅಂದ್ಬಿಟ್ಟು ನಾನು ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಕಂಫರ್ಟಾಗಿರುತ್ತೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ನಮಗೆ 2-2.5 ಅವರ್ಸ್ ಮೇಲೇ ಆಗುತ್ತೆ. ಸೊ ಹಂಗಾಗಿ ಇವಾಗ ನಾವು ದೀಪಿಕಾ ಅಕ್ಕ ಎಲ್ಲರೂ ಹೋಗಿದ್ವಿ ಫಂಕ್ಷನ್ಗೆ. ಸ್ವಲ್ಪ ಹೊತ್ತಷ್ಟೇ. ತಿರ್ಗಾ ಅಲ್ಲಿ ಹೋಗಿ ಸ್ಪೆಂಡ್ ಮಾಡೋ ಟೈಮ್ 1 ಅವರ್ ಇರುತ್ತೆ. ತಿರ್ಗಾ ನಾವು ಬರೋದೇ ಒಂದು 3 ಅವರ್ಸ್ ಆಗೋಗುತ್ತೆ. ಮದುವೆನೂ ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಆಗಿರೋದ್ರಿಂದ ನಂಗೆ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ವ್ಲಾಗ್ಸ್ ಎಲ್ಲ ಲೇಟಾಗಿ ಬರ್ತಾಯಿದೆ. ತುಂಬಾ ಲೇಟ್ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಅಪ್ಲೋಡ್ ಮಾಡೋದು. ಮತ್ತು ತುಂಬ ಜಾಸ್ತಿನೂ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಎಷ್ಟು ಕ್ಲಿಪ್ಪಿಂಗ್ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಫುಲ್ಲು ಬ್ಯುಸಿ ಶೆಡ್ಯೂಲ್ ಆಗಿತ್ತಲ್ಲ ಅಂತ ಮಕ್ಕಳೆಲ್ಲ ಮಮ್ಮಿ ಮನೇಲಿದ್ದರು 3 ಡೇಸಿಂದ. ಇವತ್ತು ನಾನು ಸಂಡೇ ಕರ್ಕೊಂಡು ಹೋಗೋಣ ಅಂತ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ರೀಯಾಗಿ ರಿಲ್ಯಾಕ್ಸ್ ಆಗಿರೋಣ ಅಂದ್ಬಿಟ್ಟು ಬಂದೆ. ಮತ್ತು ಇಂಚರ ಬಿರಿಯಾನಿ ಮಾಡಿದ್ಲು. ನೋಡ ಅಮ್ಮ ಅಕ್ಕ ಬಿರಿಯಾನಿ. ಮಕ್ಕಳಂತೂ ಇವಾಗ ಮಮ್ಮಿ ಮನೆಗೆ ಹೋದರೆ ಯೂಶ್ವಲಿ ನಾವು ಇಲ್ಲಿ ತುಂಬ ಅಂದರೆ ಎಲ್ಲೂ ಈಚೆನೂ ಹೋಗಲ್ಲ ಅವ್ರು ಆಟಾಡೋಕ್ಕೆ. ಮಮ್ಮಿ ಮನೇಲಂದರೆ ಮಕ್ಕಳೆಲ್ಲ ಜಾಸ್ತಿ ಜನ ಇದ್ದಾರೆ, ಇಲ್ಲಿ ಅವರಿಬ್ಬರೇ ಆಟಾಡಬೇಕು. ಅಲ್ಲಿ ಹೋಗಿ ಏನೇನೋ ಕಲ್ತ್ಕೊಂಡು ಆಟಾಡ್ತಾ ಇರ್ತಾರೆ. ಅದು ನೋಡೋಕ್ಕೇ ಅಂದರೆ ಅವರೇ ಕ್ರಿಯೇಟ್ ಮಾಡ್ಕೊಂಡು ಈ ಕಬಡ್ಡಿ ಖೋಖೋ ಅದೆಲ್ಲ ನಮ್ಮ ಮನೆ ಹತ್ರ ಎಲ್ಲ ಆಡೋದೇ ಇಲ್ಲ. ಇಲ್ಲಿ ಒಂದು ಬೇಗನೆ ಕಲ್ತ್ಕೊತಾರೆ ಹುಡುಗರು ಮಕ್ಕಳ ಜೊತೆ ಸೇರಿಕೊಂಡು. ಸೊ ಇಲ್ಲಿ ಅಂತೂ ನಮಗೆ ಒಳಗಡೆನೇ ಆಟಾಡ್ಕೊಂಡು ಆರಾಮಾಗಿರ್ತಾರೆ. ಇದೆಲ್ಲ ಮದುವೆ ಫೋಟೋಸ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅಂದರೆ ನಮಗೆ ಫುಲ್ಲು ವೀಡಿಯೋಸ್ ಎಲ್ಲ ಮಾಡ್ಕೊಂಡೆಲ್ಲ ಆಗಲಿಲ್ಲ, ಹಾಗಾಗಿ ಫೋಟೋಸ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸೊ ಇದೊಂದು ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು, ಒಂದು ಅಪ್ಡೇಟ್ ವ್ಲಾಗ್ ಆಗಿರುತ್ತೆ. ಅಂದರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮದುವೆ ಅದು ಇದು ಅಂತ ಅಷ್ಟೇ. ಆಲ್ಮೋಸ್ಟ್ 3 ಫಂಕ್ಷನ್ಸ್ ಇತ್ತು ಬ್ಯಾಕ್ ಟು ಬ್ಯಾಕ್ ಮದುವೆ ಎಲ್ಲನೂ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.